ನಮಸ್ಕಾರ ಫ್ರೆಂಡ್ಸ್. ನೀವು ಈ ಒಂದು ಅರಟೈ ಅಪ್ಲಿಕೇಶನ್ನಲ್ಲಿ ನೀವು ಇಲ್ಲಿ ಗ್ರೂಪ್ಗೆ ಜಾಯಿನ್ ಆದಾಗ ನೋಡಿ, ನೀವು ಇಲ್ಲಿ ಗ್ರೂಪ್ಗೆ ಜಾಯಿನ್ ಆದಾಗ ಈ ರೀತಿಯಾಗಿ ಈ ಒಂದು ಫೋಟೋಸ್ ವಿಡಿಯೋಸ್ ಇಲ್ಲಿ ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗುತ್ತೆ. ಇದನ್ನು ನೀವು ಹೇಗೆ ಆಫ್ ಮಾಡಬಹುದು ಅಂತ ನಿಮಗೆ ನಾನು ಇಲ್ಲಿ ತೋರಿಸ್ತೇನೆ. ಇಲ್ಲಿ ನೀವು ಮೊದಲಿಗೆ ಇಲ್ಲಿ ಬ್ಯಾಕ್ ಬಂದು ಇಲ್ಲಿ 3 ಲೈನ್ಸ್ ಕಾಣಿಸ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಡಾಟಾ ಅಂಡ್ ಸ್ಟೋರೇಜ್ ಅಂತ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ರೈಟ್ ಮಾರ್ಕ್ ಕಾಣಿಸ್ತಿದೆಯಲ್ಲ, ಇದನ್ನು ನೀವು ತೆಗಿಬೇಕಾಗುತ್ತೆ. ಇಲ್ಲಿ ಮೇಲ್ಗಡೆ ಒಂದು ರೈಟ್ ಮಾರ್ಕ್ ಕಾಣಿಸ್ತಿದೆ, ಇದನ್ನು ಆಫ್ ಮಾಡಿ. ಇದು ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗುವಂತದ್ದು ಮೊಬೈಲ್ ಡಾಟಾದಿಂದ. ಹಾಗೆ ಇಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ಲ, ಇದು ನಿಮಗೆ ವೈಫೈ ಕನೆಕ್ಟ್ ಮಾಡಿದಾಗ ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗುತ್ತೆ. ಇಮೇಜ್ ಮತ್ತೆ ವಿಡಿಯೋಸ್, ಆಡಿಯೋಸ್ ಮತ್ತೆ ಅದರ್ಸ್ ಅಂತ ಇದೆ. ಇಷ್ಟನ್ನು ನೀವು ರೈಟ್ ಮಾರ್ಕ್ ಅನ್ನು ತೆಗೆದ್ರೆ ನಿಮ್ಗೆ ಇದು ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗುವಂತದ್ದು ಆಫ್ ಆಗುತ್ತೆ. ಹೀಗೆ ಮಾಡ್ಕೊಂಡು ನೀವು ಇಲ್ಲಿ ಗ್ರೂಪ್ಸ್ ಅಲ್ಲಿ ಆಗಿರ್ಬೋದು ಅಥವಾ ನಿಮಗೆ ಕಳಿಸುವಂತ ಯಾವುದೇ ವಿಡಿಯೋ ಇಲ್ಲಿ ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗಲ್ಲ. ನೀವು ಡೌನ್ಲೋಡ್ ಕೊಟ್ರೆ ಮಾತ್ರ ಇಲ್ಲಿ ಡೌನ್ಲೋಡ್ ಆಗುತ್ತೆ. ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಆಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.